ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ಏನು ಒಂದು ನಮ್ಮ BS ನರ್ಸಿಂಗ್ ಸ್ಪೆಷಲಿ ನಾನು ಮಾತಾಡ್ತಿರುವಂಥದ್ದು. ಈಗಾಗಲೇ ರ್ಯಾಂಕ್ ನಂಬರ್ಗಳನ್ನು ಪಡ್ಕೊಂಡಿದ್ದೀರಿ. ನಿಮ್ಮಗಳಿಗೆ ಕೌನ್ಸಿಲಿಂಗ್ ಯಾವಾಗ ಆರಂಭವಾಗುತ್ತೆ? ಮತ್ತೇನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವುದೇ ಥರಂಥ ಅಪ್ಲಿಕೇಶನ್ ಹಾಕೋದಿಲ್ಲ BS ನರ್ಸಿಂಗ್ ಅಭ್ಯರ್ಥಿಗಳು. ಮುಂದಿನ ಪ್ರಕ್ರಿಯೆ ಏನಂತಂದರೆ, ನಿಮಗೆ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ನಂಬರ್ ಸಿಕ್ಕಿಲ್ಲ. ಆ ರ್ಯಾಂಕ್ ನಂಬರನ್ನು ಕೊಡಬೇಕು. ಆಮೇಲೆ ಇನ್ನೊಂದು ಎರಡನೇ ಪಾಯಿಂಟ್ ಏನಂತಂದರೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡಬೇಕು. ಸೊ ಇವೆಲ್ಲ ತಡವಾಗುತ್ತೆ. ಯಾಕಂತಂದರೆ ಇನ್ನೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಅವರ ಒಂದು ಫಿಸಿಕಲ್ ಪರಿಶೀಲನೆ ನಡೀತಾ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳದ್ದು. ಸೊ ಹೀಗಾಗಿ ಏನಾಗುತ್ತೆ ಅಂದರೆ, ಅವ್ರದ್ದು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಎಲ್ಲ ಕಂಡಕ್ಟ್ ಮಾಡಿದ ಮೇಲೆ ನಿಮಗೆ ಮುಂದಿನ ತಿಂಗಳು, ಇದೇ ತಿಂಗಳು, ಈಗ ಇವತ್ತು ಏನಾಗುತ್ತೆ ಅಂತಂದರೆ ಜೂನ್ 2ನೇ ವಾರದಲ್ಲಿ ಅಲ್ಲಿ ತನಕನೂ ಏನು ಮಾಡ್ತಾರೆ, ಅದನ್ನು ಸ್ವಲ್ಪ ಸ್ಕಿಪ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ತನಕನೂ ಕೂಡ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಅಪ್ಡೇಟ್ ಮಾಡಲಿಕ್ಕೆ ಟೈಮನ್ನು ತೊಗೊತಾರೆ. ಈ ಮಧ್ಯದಲ್ಲಿ ನೀವು ನಮಗೆ ಸುಮಾರು ಕಾಮೆಂಟ್ಗಳನ್ನು ಹಾಕಿರ್ತೀರ. ಜೊತೆಗೆ ನಾನು ಕೂಡ ಪ್ರತಿ ಸಂಜೆ ಲೈವ್ 4:15 ನಂತರ ಲೈವಲ್ಲಿ ಬಂದು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ, ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂತಂದರೆ ನಾನು ಲೈವ್ ಅಂತ ಹಾಕಿದಾಗ ನಿಮಗೆ ಮೆಸೇಜ್ ಬರಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಾಂದರೆ ಮೆಸೇಜ್ ಬರೋದಿಲ್ಲ. ನಿಮ್ಮಲ್ಲಿ ಡೌಟ್ ಏನಿದ್ರು ಕೂಡ ನೀವು ಲೈವಲ್ಲಿ ನನಗೆ ಕೇಳ್ಬೋದು. ಆದರೂ ಕೂಡ ನಾನು ಲೈವ್ ಮುಗಿದ ಮೇಲೆ ಕೂಡ ನೀವೇನು ಮಾಡಿದ್ದೀರಿ ಅಂದರೆ ನನಗೆ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಸೊ ಆ ಒಂದು ಕಾಮೆಂಟ್ಗಳನ್ನ ನಾನು ಇವಾಗ ಓದಿ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್, KCT ಬೇಕಾ ಸರ್ ಜಾಯಿನ್ ಆಗೋಕ್ಕೆ? ಓಕೆ, ಇವರು BS ನರ್ಸಿಂಗ್ ಸಂಬಂಧಿಸಿದಂತೆ ಕೇಳ್ತಾ ಇದ್ದಾರೆ. ಸೊ CET ಕಂಪಲ್ಸರಿ ಆಗಿದೆ. ಹಳೆಯದು ವಿಡಿಯೋಗಳಲ್ಲಿ ಮೊದಲು ಇರಲಿಲ್ಲ. ನೀವು ಹಳೆ ವಿಡಿಯೋ ನೋಡಿ ಕಾಮೆಂಟ್ ಹಾಕಿದರೆ ಅದು ಹಳೆ ಕಾಲದ್ದು, ಅವಾಗ ಇರಲಿಲ್ಲ. ಬಟ್ ಇವಾಗ CET ಕಂಪಲ್ಸರಿ ಎಕ್ಸಾಮ್ ಅಟೆಂಡ್ ಆಗಿರಲೇಬೇಕು. PUC ರಿಸಲ್ಟ್ 87.5. ಓಕೆ, ಗುಡ್ ಮಾರ್ನಿಂಗ್ ಸರ್, ಮೈ ಡಾಟರ್ 75 ರ್ಯಾಂಕಿಂಗ್ GM ಶಿವಮೊಗ್ಗ. ಸಿಮ್ಸ್ ಅಲೈಡ್ ಸೈನ್ಸ್ ಸಿಗುತ್ತಾ? ಸೊ ನೋಡಿರಿ, ಸಿಮ್ಸಲ್ಲಿ ಮೇ ಬಿ HS ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಇದು ನಿಮಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ಗಳನ್ನು ಮಾಡ್ತಾರೆ. ಇಲ್ಲಿ BS ನರ್ಸಿಂಗ್ ರ್ಯಾಂಕ್ ಯೂಸ್ ಆಗೋದಿಲ್ಲ. ಇಲ್ಲಿ ನೀವೇನೊಂದು ಈಗ ಇದನ್ನು ಹಾಕಿದ್ರಿ 87 ಆಗಿದೆ ಅಂಥೇಳಿ. ಸೊ ಇದರ ಬೇಸಸ್ ಮೇಲೆ 87 ಏನಾಗಿದೆ ನಿಮ್ಮದು, ಅದರ ಬೇಸಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಮುಂದಿನ ದಿನಗಳಲ್ಲಿ ರ್ಯಾಂಕನ್ನು ಬೇರೆ ಕೊಡ್ತಾರೆ ಅಲೈಡ್ ಸೈನ್ಸಿಗೆ. ಆವಾಗ ನೀವು ಟ್ರೈ ಮಾಡ್ಬೋದು. ಬಟ್ ಮೇ ಬಿ ನನಗೆ ಅನಿಸುತ್ತೆ ಶಿವಮೊಗ್ಗದಲ್ಲಿ CCT ಕೋರ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಇನ್ನೊಂದು ಸಲ ನಾನು ಕ್ರಾಸ್ ವೆರಿಫೈ ಮಾಡ್ತೀನಿ. ಬಟ್ 87ಗೆ ನಿಮಗೆ CCT ಸಿಗುವಂಥ ಚಾನ್ಸಸ್ ಇದೆ, ಇಲ್ಲಂತಿಲ್ಲ. ಬಟ್ ಇಲ್ಲಿ ಪಕ್ಕ ಒಂದೇ ಕಾಲೇಜಲ್ಲಿ ಸಿಗುತ್ತೆ ಅಂತ ನಂಗೆ ಹೇಳೋಕ್ಕಾಗೋದಿಲ್ಲ, ಕಾಂಪಿಟೇಷನ್ ತುಂಬ ಇರೋದ್ರಿಂದ. ನಂದು 67,617 ರ್ಯಾಂಕ್ ಇದೆ. ಥರ್ಡ್ ಬಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪಕ್ಕಾ ಸಿಗುತ್ತೆ. ಈ ಒಂದು ಗೌರ್ಮೆಂಟ್ ಕಾಲೇಜಲ್ಲೇ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಬಟ್ ನೀವು ಪೇಷನ್ಸ್ಲಿ ಕೌನ್ಸ್ಲಿಂಗನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಥರ್ಡ್ ಇಯರ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಟೈಮ್ ಟೇಬಲ್ ಥರ್ಡ್ ಇಯರ್ದು ಮೇ ಬಿ ಇವರು JNM ಬಗ್ಗೆ ಕೇಳ್ತಾ ಇದ್ದಾರೆ. ಇದು ಜುಲೈ ತನಕ ಹೋಗುತ್ತೆ. ನಂದು 1,27,140 CET 3B ಸೀಟ್ ಸಿಗ್ಬೋದಾ? ಎಸ್, ಸಿಗುತ್ತೆ. ಬಟ್ ಏನಂತಂದರೆ ನೀವು ಅರೌಂಡ್ 200 ಕಾಲೇಜುಗಳನ್ನಾದರೂ ನೀವು ನಿಯರೆಸ್ಟ್ ಹಾಕಲೇಬೇಕು. 150ರಿಂದ 200 ಕಾಲೇಜ್ ಹಾಕಬೇಕು. 68,000ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. 1,43,000 ST BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಧಾರವಾಡದಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ, ಕಿಮ್ಸಲ್ಲಿ ಇರೋದು. ಬಟ್ ಕಿಮ್ಸ್ ಕಟ್ ಆಫ್ ನೋಡಿದರೆ ತುಂಬ, ನೀನು ವಿಡಿಯೋ ಮಾಡಿ ಹಾಕಿದ್ದೆ, ನಾನು ನೋಡ್ಕೊಳ್ರಿ. ಫಸ್ಟ್ ರೌಂಡು ಸೆಕೆಂಡ್ ರೌಂಡದ್ದು ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅಲ್ಲಿ 1,43,000ಕ್ಕೆ ಕಟ್ ಆಫ್ ಆಗಿಲ್ಲ. ಫಸ್ಟ್ ರೌಂಡು ಆಗಿಲ್ಲ, ಸೆಕೆಂಡ್ ರೌಂಡು ಆಗಿಲ್ಲ. ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಟ್ರೈ ಮಾಡ್ಬೋದು, ಸಿಗ್ಬೋದು. ಬಟ್ ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ. BS ನರ್ಸಿಂಗ್ ಆದವರು ಹಾಕ್ಬೋದಾ? ಏನಿದು BCM ಹಾಸ್ಟೆಲ್ ಅಪ್ಲಿಕೇಶನ್ ಇನ್ನೂ ನೋಡಿರಿ, ಡಿಗ್ರಿಯವರಿಗೆ ಬಿಟ್ಟಿಲ್ಲ. ಓಕೆ, ಇದು PUC ಮತ್ತು PUC ಸಮಾನಾಂತರ ITI ಡಿಪ್ಲೊಮಾದವರಿಗೆ ಕೊಟ್ಟಿರುವಂಥದ್ದು. ನಂದು 91.12% category 2B. I have choose get government college in Mysore. Please reply. What is that? Bachelor of Physiotherapy. Yes, of course. You have the much chance, but in the Mysore, maybe it is not government college is not there, I think so. Bangalore 2 colleges are only there. Remaining all are private colleges. Maybe not there in the Mysore government college. BS ನರ್ಸಿಂಗ್ OBC 1,61,000. 1,61,000ಗೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಬಟ್ GG ಒಳಗಡೆ ಬೇಕು ಅಂತಂದರೆ 200ಕ್ಕಿಂತ ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು. ಮೈ BS ನರ್ಸಿಂಗ್ ರ್ಯಾಂಕ್ 1,37,961 ಇದೆ. ಸೀಟ್ ಸಿಗುತ್ತಾ ಕನ್ನಡ ಮೀಡಿಯಮ್ ಥರ್ಡ್ ಬಿಗೆ? ಸಿಗುತ್ತೆ, ತೊಂದರೆ ಇಲ್ಲ. ಬಟ್ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಸೀಟ್ ಸಿಗುತ್ತೆ.
ಸೊ NHM ಬಾಗಲಕೋಟೆ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಮಾಡಲಾಗಿದೆ. ಇದು 1,10 ಲಕ್ಷನಾ 1,09,206 ಅಥವಾ ಏನೋ ಮಿಸ್ ಆಗಿದೆ ಇದರಲ್ಲಿ ಸಂಖ್ಯೆ, ಕನ್ಫರ್ಮ್ ಮಾಡಿ. 1,64,814 SC ಕ್ಯಾಟಗರಿ ರೂರಲ್ ಕನ್ನಡ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜು GG ಒಳಗಡೆ ಟ್ರೈ ಮಾಡಿರಿ, ಜಾಸ್ತಿ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ರಿ, ಸಿಗುತ್ತೆ. ಸೊ ಪ್ಲೀಸ್ ರಿಪ್ಲೈ ಹೆಲ್ಪ್ ಮಾಡಿ. ನಂದು 1,99,419 ರ್ಯಾಂಕ್ ಬಂದಿದೆ. ನಾನು 250 ಕಾಲೇಜ್ ಚಾಯ್ಸ್ ಮಾಡಬೇಕು ಅಂದಿದ್ರೆ, ಬಟ್ ಅಷ್ಟೇ ಕಾಲೇಜ್ ಸಿಗ್ತಾ ಇಲ್ಲ, ಜಸ್ಟ್ 23 ಕಾಲೇಜ್ ಅಷ್ಟೇ ಸಿಕ್ಕಿದಾವೆ. ಓಕೆ, ಪ್ಲೀಸ್ ಸೊಲ್ಯೂಷನ್ ನೋಡಿರಿ. 23 ಕಾಲೇಜ್ ಅಂತಿಲ್ಲ, ನಮ್ಮಲ್ಲಿ ಟೋಟಲ್ 300ಕ್ಕಿಂತ ಹೆಚ್ಚು ಕಾಲೇಜ್ಗಳದಾವೆ ರೀ. ನನಗೆ ಗೊತ್ತಿರೋಂಗೆ 310 ನನಗೆ ಗೊತ್ತಿರೋಂಗೆ, ಬಟ್ 300ಕ್ಕಿಂತ ಹೆಚ್ಚಿಗೆ ಕಾಲೇಜ್ಗಳು ಅದಾವೆ. ಹೌದಾ? ಇದಕ್ಕೆ ನೋಡಿ 2 ಲಕ್ಷ ರ್ಯಾಂಕ್ ಇರೋದರಿಂದ ನೀವು 250 ಕಾಲೇಜ್ಗಳಂತಿಲ್ಲ, ಮಿನಿಮಮ್ 200 ಆದರೂ ಮಾಡ್ಕೋಬೇಕ್ರಿ. ಈಗ ನಿಮಗೆ ಸಿಕ್ಕಿರೋದು 73 ಕಾಲೇಜ್ ಅಂತ ಹೇಳ್ತಾ ಇದ್ದೀರಿ. ಇದರಲ್ಲಿ 28 ಗೌರ್ಮೆಂಟ್ ಕಾಲೇಜ್ ಆದ್ಬಿಟ್ರು ರೀ. ಓಕೆನಾ? 28 ಗೌರ್ಮೆಂಟ್ ಕಾಲೇಜ್ ಇದು. ಮತ್ತು ಮ್ಯಾಗ ನೀವು ಚಾಯ್ಸ್ ಎಷ್ಟು ಮಾಡ್ಕೊಂಡ್ರಿ, ಜಸ್ಟ್ ಇವಾಗ ಇದಕ್ಕೊಂದು 28 ಗೌರ್ಮೆಂಟ್ ಕಾಲೇಜ್ ಮಾಡ್ಕೊರಿ, ಅಂದರೆ ಇಲ್ಲಿ 100 ಆಗಿಬಿಡ್ತು. ಆಮೇಲೆ ಬೆಂಗಳೂರಲ್ಲೇ ಮಾತ್ರ 150ಕ್ಕಿಂತ ಹೆಚ್ಚು ಕಾಲೇಜ್ಗಳಿದಾವೆ. ಬೆಂಗಳೂರಲ್ಲೇ ಮಾತ್ರ ಹೇಳ್ತಾ ಇರೋದು ನಾನು. ಓಕೆ, ಲಿಸ್ಟ್ ನಿಮಗೆ ಬಿಡ್ತಾರೆ, ವೇಟ್ ಮಾಡಿರಿ. ಲಿಸ್ಟ್ ಇಲ್ಲಾಂದರೆ ಜಿಲ್ಲಾವಾರನ ಲಿಸ್ಟ್ ಹಾಕಿದ್ದೀನಿ ಪ್ಲೇ ಲಿಸ್ಟಲ್ಲಿ, ಅಲ್ಲಿ ಕೂಡ ಸಿಗ್ತಾವೆ, ಹೋಗಿ ನೋಡ್ಕೊರಿ. ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮಗೆ ಜಿಲ್ಲಾವಾರ ಲಿಸ್ಟ್ಗಳು ಸಿಗ್ತಾವೆ. ಉದಾಹರಣೆ ತೋರಿಸ್ತೀನಿ ನೋಡಿ ಇವಾಗ ನನಗೆ. ಸೊ ನೋಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಹೋಗಬೇಕು, ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಇಲ್ಲಿ ಪ್ಲೇ ಲಿಸ್ಟ್ ಅಂಥೇಳಿ. ಸೊ ಪ್ಲೇ ಲಿಸ್ಟಿಗೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡಿ AHSಗೆ ಸಿಗುತ್ತೆ. ಹೌದಾ? ಇಲ್ಲಿ ನೋಡಿ BS ನರ್ಸಿಂಗ್ 51 ವಿಡಿಯೋ ಅದಾವೆ BS ನರ್ಸಿಂಗ್ ಒಳಗೆ, ಇದಕ್ಕೆ ಕ್ಲಿಕ್ ಮಾಡ್ಕೊರಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ನೋಡಿ ಯಾವ ರೀತಿ ಬರುತ್ತೆ. ಧಾರವಾಡ, ತುಮಕೂರು, ರಾಯಚೂರು, ಕೊಪ್ಪಳ, ಬೀದರ, ಬಾಗಲಕೋಟೆ, ಗದಗ, ತುಮಕೂರು, ಶಿವಮೊಗ್ಗ, ಬಾಗಲಕೋಟೆ, ಬೆಂಗಳೂರು, ಆಮೇಲೆ ಟಾಪ್ ಕಾಲೇಜುಗಳು ಇದ್ದಾವೆ. ಇನ್ನೂ ತಳಗಿದಾವೆ, ಬರ್ತಾ ಇಲ್ಲ, ಇದು ಕಲಬುರಗಿ ಇದೆ. ಹೌದಾ? ಸೊ ಈ ರೀತಿ ನಿಮಗೆ ಕಾಲೇಜ್ ಸಿಗ್ತವೆ. ಇದರಲ್ಲಿ ಎಷ್ಟಿದಾವೆ ಅಷ್ಟು ಕಾಲೇಜುಗಳು ನೋಟ್ ಮಾಡಿ ಇಟ್ಕೊಳ್ರಿ. ಇನ್ನೂ ಇಲ್ಲಪ್ಪ ಅಂದರೆ ನೀವು ಮತ್ತೇನು ಮಾಡಿಪ್ಪ ಅಂದರೆ ನಾನು ಲಿಸ್ಟ್ ಹಾಕಿದ್ದೀನಿ. ಓಕೆ, ಇನ್ನೂ ಲಿಸ್ಟನ್ನು ಬಿಡ್ತಾರೆ ಗೌರ್ಮೆಂಟಿಂದ, ಆವಾಗ ನೀವು ಟ್ರೈ ಮಾಡ್ಕೋಬೋದು. ನೆಕ್ಸ್ಟ್ ಏನಂದರೆ ಇಲ್ಲಿ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಡೂ ಅಪ್ಲಿಕೇಶನ್ ಇರುತ್ತೆ ಅಂತ ಅಲ್ವಾ ಫಿಸಿಯೋಥೆರಪಿಗೆ? ಸೆಕೆಂಡ್ ರೌಂಡ್ ಯಾವಾಗ ಪ್ಲೀಸ್ ಅಮ್ಮ? ಓಕೆ, ನೋಡಿರಿ ರಾಜೀವ್ ಗಾಂಧಿಯಿಂದ ಸಪ್ರೇಟ್ ಆದಂಥ ಅಪ್ಲಿಕೇಶನ್ ಇರೋದಿಲ್ಲ. ಅದು ಯಾವಾಗಂದರೆ BSNCಗೆ ಹೋದ ವರ್ಷ ಹೊಸ ಕಾಲೇಜ್ಗಳು ಎಷ್ಟು ಕೊಟ್ಟಿದ್ರು, ಅದು ಡೈರೆಕ್ಟಲ್ಲಿ ಕಾಲೇಜ್ ಮುಖಾಂತರ ಮಾಡ್ಕೋರಿ ಅಂತ ಹೇಳೋದು, ರ್ಯಾಂಕ್ ಬಂದಿರಬೇಕು. ಈ ರೀತಿ ಬಂದಾಗಿ ಭಾಳ ವರ್ಷ ಆಗಿದೆ. ಡೈರೆಕ್ಟ್ ರಾಜೀವ್ ಗಾಂಧಿಯಿಂದ ಬಂದಾಗಿ ಎಲ್ಲ ಈಗ KE ಮುಖಾಂತರನೇ ನಡೀತಾ ಇರುವಂಥದ್ದು. ಏನು ಓಲ್ಡ್ ಪೀಪಲ್ ಇದ್ದಾರಲ್ಲ, ಅಂಕಲ್ಗಳು, ಅವ್ರು ಹೇಳ್ತಾ ಇರುವಂಥದ್ದು ಏನಂದರೆ ರಾಜೀವ್ ಗಾಂಧಿ ಇರುತ್ತೆ ಅಂಥೇಳಿ. ಇಲ್ಲ, ಬಂದಾಗಿದೆ, KE ಮುಖಾಂತರನೇ ಹೋಗಬೇಕು. ಮೈ ರ್ಯಾಂಕ್ 86,000 ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತೆ 2A ಕ್ಯಾಟಗರಿಗೆ. ಸಿಗ್ಬೋದು 2A ಕ್ಯಾಟಗರಿಗೆ, ಬಟ್ ಫಸ್ಟ್ ರೌಂಡಲ್ಲಿ 28 ಕಾಲೇಜ್ಗಳಲ್ಲಿ ಟ್ರೈ ಮಾಡಿರಿ, ಇಲ್ಲಾಂದರೆ ಸೆಕೆಂಡ್ ರೌಂಡ್ ತನಕ ಕಾಯಬೇಕಾಗತ್ತೆ. ಅದು ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಇದೆ. ಸಿಕ್ತು, ಇಲ್ಲಾಂದರೆ ಇಲ್ಲ, ಗ್ಯಾರಂಟಿ ಇಲ್ಲ. ಹಲೋ ಸರ್, OBC ಕ್ಯಾಟಗರಿ 1 ಮೈ ರ್ಯಾಂಕ್ ಈಸ್ 95,299, ಬಟ್ GG ಕಾಲೇಜ್ ಅಂದರೆ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಆದರೆ GG ಕಾಲೇಜ್ ಅಂದರೆ GGಲಿ ಪ್ರೈವೇಟ್ ಕಾಲೇಜು ಬರುತ್ತೆ, ಗೌರ್ಮೆಂಟ್ ಕಾಲೇಜು ಬರುತ್ತೆ. ಯಾಕಂದರೆ 10,000 ರೂಪಾಯಿ ಫೀಸು GGಲಿ ಬರುತ್ತೆ. ಸೊ ಹೀಗಾಗಿ GG ಅಂತಂದರೆ 10,000 ಫೀಸ್. ಪ್ರೈವೇಟ್ ಕಾಲೇಜು ಮಾಡ್ಕೋಬೋದು, ಗೌರ್ಮೆಂಟ್. ಆದರೆ 95,000ಗೆ ನಿಮಗೆ ಫಸ್ಟ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. 60,830 ಇದೆ 2A. OBC SC 2 PU ಸೆಕೆಂಡ್ 70 ಕಾಸ್ಟ್ GG ಕಾಲೇಜಲ್ಲಿ ಸಿಗುತ್ತಾ? GG ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜು ಇದೆ, ಪ್ರೈವೇಟ್ ಕಾಲೇಜ್ ಇದಾವೆ. GG ಗೌರ್ಮೆಂಟ್ ಕಾಲೇಜ್ ಅಂತಂದರೆ 62,000ಗೆ 2A ಕ್ಯಾಟಗರಿಯಲ್ಲಿ ಸಿಗಬಹುದು, ಚಾನ್ಸಸ್ ಇದೆ. ಬಟ್ ಸೆಕೆಂಡ್ ರೌಂಡ್ ತನಕ, ಫಸ್ಟ್ ರೌಂಡಲ್ಲಿ ಡೌಟ್ ಇದೆ, ಸೆಕೆಂಡ್ ರೌಂಡು ನೋಡ್ಬೋದು. 1,14,224 ಇದೆ ಕ್ಯಾಟಗರಿ. BSNC ಪ್ರೈವೇಟ್ ಕಾಲೇಜ್ ಸೀಟ್ ಸಿಗುತ್ತೆ. ಫೀಸ್ ಎಷ್ಟಾಗ್ಬೋದು ನೋಡಿರಿ. ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯ್ದು ಫೀಸ್ ಇದೆ, 1,00,000 ರೂಪಾಯ್ದು ಫೀಸ್ ಇದೆ. ನೀವು ಎದನ್ನು ಚಾಯ್ಸ್ ಮಾಡ್ಕೊತೀರಿ ಅದು ಸಿಗುತ್ತೆ ನಿಮಗೆ. 1,14,000ಕ್ಕೆ 10,000 ರೂಪಾಯ್ದು ಫೀಸ್ ಬೇಕಂತಂದರೆ ನೀವು 150 ಕಾಲೇಜ್ಗಿಂತ ಹೆಚ್ಚಿಗೆ, ಅಂದರೆ ನಿಯರೆಸ್ಟ್ 200 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ನನಗೆ ಯಾವುದು ಬೇಡಪ್ಪ, ನಾನು ಡೈರೆಕ್ಟ್ ಫಸ್ಟ್ ರೌಂಡಲ್ಲಿ ನಂಗೆ ಸೀಟ್ ಬೇಕಂದರೆ 1,00,000 ರೂಪಾಯಿ ಫೀಸ್ ಆಯ್ಕೆ ಮಾಡ್ಕೊಂಬಿಡ್ರಿ. ನಿಮಗೆ ಗೌರ್ಮೆಂಟ್ ಕಾಲೇಜ್ ಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ.